ನಮಸ್ತೆ ವೀಕ್ಷಕರೇ, ಹೇಗಿದೆ 2025 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, 2024 ಮುಗೀತಾ ಇದೆ. 2025ಕ್ಕೆ ಕಾಲಿಡ್ತಾ ಇದ್ದೀವಿ. 2024 ನಮಗೆ ಸಾಕಷ್ಟು ನೋವನ್ನ ಕೊಟ್ಟಿರಬಹುದು, ಸಂತೋಷವನ್ನ ಕೊಟ್ಟಿರಬಹುದು. ಹಾಗಾಗಿ 2025ಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ಏನೆಲ್ಲ ಒಳ್ಳೆ ಕೆಲಸ ಆಗುತ್ತೆ 2025ಕ್ಕೆ, ನಮ್ಮ ರಾಶಿಗೆ ಯಾವ ರೀತಿಯಾಗಿದೆ, ಯಾವೆಲ್ಲ ಶುಭ ಕಾರ್ಯಗಳನ್ನ ನಾವು ಈ ವರ್ಷ ಮಾಡಬಹುದು ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಂತವರಿಗೆ ಇದು ವಿಶೇಷವಾದಂತಹ ಕಾರ್ಯಕ್ರಮ ಅಂತಾನೆ ಹೇಳಬಹುದು. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ, ಅಂದ್ರೆ 2025 12 ರಾಶಿಗಳಿಗೆ ಯಾವ ರೀತಿಯಾಗಿದೆ, ಒಟ್ಟಾರೆಯಾಗಿ ರಾಶಿ ಗೊತ್ತಿಲ್ಲ ಅಂತ ಹೇಳಿದವರಿಗೆ 2025 ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳು ಆಗಿರುವ ಬ್ರಹ್ಮಾಂಡ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಜನ 2024ರಲ್ಲಿ ಸುಖ ದುಃಖ ಎಲ್ಲವನ್ನ ಸಹ ಕಂಡಿದ್ದಾರೆ. 2025 ಹೇಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಅಂತೂ ಇದ್ದೇ ಇದೆ. ಹಾಗಾಗಿ ಮೊದಲ ಪ್ರಶ್ನೆನೇ ಅದು, 2025 ಹೇಗಿದೆ ಗುರುಜಿ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾಸೆಂದೋ ಮತ್ಕಾರ್ಯ ಸಾಧ್ಯ ಪ್ರಭು ಸಮಾನ ಸಾಮದೇವಿ ಸಾ ಸಮಸ್ತೆ ಸುರಸೇವಿತ ಸರ್ವಸಂಪತ್ತಿ ಜನನೇ ಸದ್ಗುಣ ಸಕಲ ಇಷ್ಟದ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯೇ, ತಮ್ಮೆಲ್ಲರಿಗೂ ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಹೊಸ ವರ್ಷ, ನ್ಯೂ ಇಯರ್. ನಮಗೆಲ್ಲ ಹೊಸ ವರ್ಷ ಯುಗಾದಿ ಹಬ್ಬನೇ ಮಾತ್ರ. ನಾನು ವಿಶೇಷವಾಗಿ ಸುವರ್ಣ ಮುಖಾಂತರವಾಗಿ ತಮ್ಮೆಲ್ಲರ ಒಂದು ಕೋರಿಕೆ ಏನು ಅಂದರೆ, ಕ್ಯಾಲೆಂಡರ್ ನೋಡಿ ಅಂತೀರ. ಕ್ಯಾಲೆಂಡರ್ ಪರವಾಗಿ ನಾವು ಹೇಳಬೇಕು ಅಂದರೆ ಯುಗಾದಿನೇ ನಿಜವಾದ್ದು. ಕ್ಯಾಲೆಂಡ್ರೆಲ್ಲ ಸುಮ್ಮನೆ ಏನೋ ಹೊಸ ವರ್ಷ ಬಂದ ತಕ್ಷಣ ಹೇಳ್ಬಿಡ್ತೀವಿ ಅಂತ. ಈ ರೀತಿಯಾಗಿರ್ತಕ್ಕಂಥ ಈ ಸುವರ್ಣ ವಾಹಿನಿ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ. ಆಮೇಲೆ ಯುಗಾದಿ ಹಬ್ಬಕ್ಕೆ ಪ್ರಗತಿ, ನಮ್ಮಲ್ಲಿ ಒಂದು ಪಂಚಾಂಗ ಬರುತ್ತೆ. ಆ ಪಂಚಾಂಗ ಬಂದ ಮೇಲೆ ಎಲ್ಲ ಗ್ರಹಗಳು ಹೇಳ್ಬೋದೇ ಹೊರತು ವರ್ಷ ಪೂರ್ತಿ ಕಥೆ ಹೇಳೋಕ್ಕಾಗಲ್ಲ. ಆದರೂ ಸಹ ಎಲ್ಲರದ್ದು ಹೇಳೋಣ, ಯಾಕೆಂದರೆ ಅವರವ್ರ ಹಣೆವರ 25ಕ್ಕೆ ಆ ಪಂಚಾಂಗ ಬರ್ತಕ್ಕಂಥದ್ದು ನಿಜವಾದ ಶಾಸ್ತ್ರ. ನಮಗೆ ಇನ್ನೂ ಕರೆಕ್ಟಾಗಿ 500 ವರ್ಷದವರೆಗೂ ಆಲ್ರೆಡಿ ನಾವು ಲೆಕ್ಕಾಚಾರ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಳೇದು 500 ವರ್ಷ, ಈಗ ಒಂದು 500 ವರ್ಷ, ಎರಡೂ ಸೇರಿ ಲೆಕ್ಕ ಹಾಕ್ಕೊಂಡಾಗ ಅದೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ. ಅಂಥದ್ರ ಮೇಲೆ ನಾವು ಹೇಳ್ಬೋದೇ ಹೊರತು ಈ ಕ್ಯಾಲೆಂಡರ್ ತಿರುಗಿಸಾಕಕ್ಕೆ ಹೇಳ್ತಕ್ಕಂಥದ್ದು ಅದು ಆಂಗ್ಲ ಪ್ರತಿವಾದ, ಅಂದರೆ ಪಾಶ್ಚಿಮ ದೇಶದ ವಿಶೇಷತೆ. ಪ್ರತಿಯೊಬ್ಬರಿಗೂ ಒಂದು ಆಂಗ್ಸೈಟಿ, ಒಂದು ಹಬ್ಬ ಬಂದ ತಕ್ಷಣ ಹೊಸ ವರ್ಷದ ನೋಡಬೇಡವಾ ಅಂತ, ಮಾಧ್ಯಮಗಳೆಲ್ಲನೂ ಹೊಸ ವರ್ಷದ ನೋಡೋಣ ಅಂತ ಶುರು ಮಾಡ್ತಾರೆ. ಆದರೆ ಎಲ್ರಿಗೂ ಈ ಹೊಸ ವರ್ಷಕ್ಕೆ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿಯಾಗಿ, ನಿಮಗೆಲ್ಲರೂ ಹೊಸ ವರ್ಷಕ್ಕೆ ಆಗಲೇ ಪಾಪ ಪ್ರಗತಿ ಹೇಳಿದ್ಲು ಏನು ಅಂದರೆ 24 ಕಷ್ಟದಲ್ಲಿದ್ವಿ ಅಂತ, ಸುಖವಾಗೂ ಇದ್ವಿ ಅಂತ. ಸುಖವಾಗಿ ಸ್ವಲ್ಪ ಜನ ಮಾತ್ರ, ಅಂದರೆ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಗೊತ್ತಾಗದೇ ಆಯಿತು. 25 ಅಂತೂ ಇನ್ನೂ ಕಷ್ಟವಾಗಿರುತ್ತೆ, ಸ್ವಲ್ಪ ಜನಕ್ಕೆ ಬಂದದ್ದು. 4 ವಿಶೇಷವಾಗಿ ರಾಶಿಗಳಿಗೆ ಮಾತ್ರ ಒಂದು ಅಭಿವೃದ್ಧಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ತೀರ. ಆದರೆ ಮಿಕ್ಕಿದವರು ಅಷ್ಟೂ ಜನಕ್ಕೂ ನಾವು ಅನುಭವಿಸಲೇಬೇಕು. ಆಮೇಲೆ ದೇಶಾದ್ಯಂತ ನಾವು ಏನೇ ಹೇಳಲಿ, ಇವಾಗ ಬರೆದಿಟ್ಟ ಶಾಸನ ಇದೇ ಆಗತ್ತೆ ಅನ್ನೋದು ಒಬ್ಬ ಮನುಷ್ಯನಿಗೆ ಹೇಳ್ಬೋದು ಪ್ರಗತಿ. ಆದರೆ ಸಾರ್ವಜನಿಕವಾಗಿ ಹೇಳಿದಾಗ ನಾವು ಯಾವತ್ತೂ ನೀವೆಲ್ಲ ಏನು ಹೇಳಬೇಕು ಅಂದರೆ, ಒಂದಾಗತ್ತೆ ಅಂದಾಗ ಎರಡಾಗದೇ ಇರತಕ್ಕಂಥದ್ದು ಒಂದಾಗತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಎಲ್ಲರ ಮೇಲೂ ಪ್ರಭಾವ ಬೀಳಲ್ಲ. ಕೆಟ್ಟ ಗ್ರಹಗಳು ಕೆಲವ್ರಿಗೆ ಒಳ್ಳೇದು ಮಾಡ್ಬೋದು, ಕೆಲವರು ಒಳ್ಳೆ ಗ್ರಹಗಳು ಕೆಲವರು ಕೆಟ್ಟದ್ದು ಮಾಡ್ಬೋದು. ಸ್ಥಾನ ಪಲ್ಟನಗಳು ಬೇರೆ ಇದೆ. ಆದ್ದರಿಂದ ಎಲ್ಲ ಸ್ಥಾನ ಪಲ್ಟನಗಳನ್ನು ನೋಡಿಕೊಂಡು, ಗ್ರಹಗತಿಗಳನ್ನು ನೋಡಿಕೊಂಡು ನಿಮಗೆ ಹೇಳ್ತಕ್ಕಂಥದ್ರಲ್ಲಿ ಅನಾಥೋ ದೇವರಕ್ಷಕ ನೋಡಿ ಯಾವತ್ತೂ ತಿಳ್ಕೊಳ್ಳಿ. 60% ಅಸ್ಟ್ರಾಲಜಿ, ಅಂದರೆ ಅದರಲ್ಲಿ 60% ಮಾತ್ರ ತಲೆ ನೀವು ಇಟ್ಕೋಬೇಕು. 20% ಹ್ಯೂಮನ್ ಸೈಕಾಲಜಿ, ಇನ್ 20% ವಿಲ್ ಪವರ್. ಸ್ವಾಮಿ ವಿವೇಕಾನಂದ ವೇರ್ ದೇರ್ ಇಸ್ ಅ ವೆಲ್ ದೇರ್ ಇಸ್ ಅ ವೇ ಇದ್ದ ಹಾಗೆ. ತುಂಬ ಇದನ್ನೇ ನಂಬ್ಕೊಂಡು ಕೂತ್ಕೊಂಡಾಗ ಪೂರ್ತಿ ತುಂಬ ಪೂಜೆ ಮಾಡೋದು ದೇವರು ದೆವ್ವಗಳಾಗ್ಬಿಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ತೀರಾನು ಇದನ್ನು ನಂಬ್ಕೊಂಡು ಕೂತ್ಕೋಬೇಡಿ. ಆದರೆ ಒಂದು ದಾರಿ ಮಾರ್ಗ, ಒಂದು ಸ್ವಲ್ಪ ಸೂಚನೆ. ಅದಕ್ಕೆ ಕೆಲವ್ರಿಗಿಂತಾನು ಬೇರೆಯವರೆಲ್ಲ ಶಾಸ್ತ್ರಗಳು ದಿನ ಹೇಳೋರಿಗೆ ದಿನ ಭವಿಷ್ಯ ಅಂತಕ್ಕಂಥದ್ದೆಲ್ಲ ಸುಳ್ಳು. ಯಾವತ್ತು ತಿಳ್ಕೊಳ್ಳಿ, ಒಂದು ವರ್ಷದಲ್ಲಿ ಯುಗಾದಿ ಫಲವನ್ನು ಯಾವತ್ತು ಹೇಳಿದ್ರೆ 1.25 ವರ್ಷ ಫಲ ಇರುತ್ತೆ ಪ್ರಗತಿ. ಸೊ ಆ 1.25 ವರ್ಷದ ಫಲಾಫಲಗಳನ್ನು ನಾವು ಈಗ ಜನವರಿಲಿ ಬರುವಾಗ ಒಂದು ಸೂಕ್ಷ್ಮವಾಗಿ 3 ಮಂತ್ಸ್ ಮಾತ್ರದಲ್ಲಿ 12 ರಾಶಿಗಳ ಮೇಲೆ ಒಂದು ವ್ಯವಸ್ಥಿತವಾಗಿ ಹೇಳ್ತೀವಿ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳೋದಾದರೆ, ಆದರೆ ಆಗಲೇ ಪ್ರಗತಿನೂ ಹೇಳಿದ ಹಾಗೆ 2025 ಪೂರ್ತಿ ವಿವರನ ನಾನು ನಿಮಗೆ ಕೊಡ್ತೀನಿ. ಅದು ಎಲ್ಲರ ಮೇಲೂ ಅವಲಂಬಿಸ್ಕೊಳ್ತಂದರೆ ಬರೀ ಕರ್ನಾಟಕ ಅಂತಲ್ಲ, ಬರೀ ಭಾರತ ಅಲ್ಲ, ಇಡೀ ಭೂಮಂಡಲಕ್ಕೆ ತಲೆಗಿಟ್ಕೊಂಬಿಡಿ. ಸೊ ಇಂಥ ಗ್ರಹಗಳ ಮೇಲೆ ನಾನು ಹೇಳಿದಾಗ ಆ ಗ್ರಹಗಳು ಎಲ್ರಿಗೂ 2025 ಹೀಗೇ ಇರುತ್ತೆ ಅಂತ ಶಾಸನಬದ್ಧ ಹಾಗೆ. ಅದಕ್ಕೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ನಾನೊಬ್ಬ ವಿಶೇಷವಾಗಿರ್ತಕ್ಕಂಥ ಎಷ್ಟೋ ಸರ್ಜನ್ಗಳು ನಾನು ಒಬ್ಬ ಅಂತ ನಿಮ್ಗೆ ಅದನ್ನು ತಿಳಿಸಿದಾಗ ಅದನ್ನು ಜಾಗೃತಿ ಪಡಿಸ್ಕೊಳ್ಳಿ. ಒಂದು. ಎರಡನೇದು, ನೀವೆಲ್ಲ ವಿಶೇಷ ಏನು ಅಂದರೆ ಜ್ಞಾಪಕ ಇಟ್ಕೋಬೇಕಾದ್ದು ಭಾಳ ಮುಖ್ಯ.
ಯಾವುದು ತಿಳ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಆಗತ್ತೆ ಅನ್ನೋದಕ್ಕೆ ಪ್ರತಿಫಲ ಭಗವಂತ ಇದ್ದಾನೆ ಅಂತ. ದೇವರೇ ಅನಾಥೋ ದೇವರಕ್ಷಕ, ಆ ಭಗವಂತ ಕೂಡ ನಮ್ಮನ್ನು ಕಾಪಾಡ್ತಾನೆ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ನಾನು ಸುವರ್ಣ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ. ಸರಿ ಗುರುಜಿ, ಇನ್ನು ವೀಕ್ಷಕರೇ, ಈ ಕಾರ್ಯಕ್ರಮ ನೀವೆಲ್ಲರೂ ಸಹ ನೋಡ್ತಾ ಇರ್ತೀರಾ, ನೇರ ಪ್ರಸಾರ ಕಾರ್ಯಕ್ರಮ ಇದು. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ನಿಮ್ಮಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳಿರ್ಬೋದು 2025 ಬಗ್ಗೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಬ್ರಹ್ಮಾಂಡ ಗುರೂಜಿ ಅವರಿಂದಾಗಿ ಅದರಿಂದ ಉತ್ತರವನ್ನ ಸಹ ಪಡೆದುಕೊಳ್ಳಬಹುದಾಗಿದೆ. ಗುರುಜಿಗಳೇ, ನೀವು ಹೇಳ್ತಾ ಇದ್ರಿ ಆಗ್ಲೇ ಶನಿ ಗುರು ರಾಹು ಕೇತು ಗ್ರಹಗಳು ಸ್ಥಾನ ಪಲ್ಲಟ ಆಗತ್ತೆ ಅಂತ. ರಾಹು ಕೇತು ಅಂತ ಹೇಳಿದ್ರೆ ಸಹಜವಾಗಿ ಭಯ ಇರುತ್ತೆ. ನಾವು ಈ ವರ್ಷ ಸ್ವಲ್ಪ ದೂರ ಇದ್ವಿ, ಈ ವರ್ಷ ಏನಾದ್ರೂ 2025ಕ್ಕೆ ರಾಹು ಕೇತು ನಮ್ಮ ಹತ್ರ ಬಂದ್ಬಿಡುತ್ತೋ ಅಂತ ಭಯ ಇರುತ್ತೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಸಾಧಾರಣವಾಗಿ 2025ಕ್ಕೆ ಅಂತಕ್ಕಂಥದ್ದು ಪೂರ್ತಿ ವರ್ಷದ್ದು. ಅಂದರೆ ಸಾಧಾರಣವಾಗಿ ಹೊಸ ವರ್ಷಕ್ಕೆ ನಾವು ರಾಹುಕೇತು ನೋಡತಕ್ಕಂಥದ್ದು ಅಂದರೆ ನಮಗೆ ಇರತಕ್ಕಂಥದ್ದು ಮೇ, ಆಮೇಲೆ ಮಾರ್ಚ್, ಆಮೇಲೆ ಆ ಮೇ ಮಾರ್ಚು ಗುರು ಚೇಂಜ್ ಆಗ್ತಕ್ಕಂಥ ಒಂದು ಏಪ್ರಿಲ್ ಸಮಯಕ್ಕೆ. ಸೊ ಈ ಗ್ರಹಗಳು ಆ ಸಮಯಕ್ಕೆ ಅವ್ನು ಹೋಗ್ತಾನೆ. ಗುರು ಈ ಸಲ ವೃಷಭ ರಾಶಿಯಿಂದ ಮಿಥುನಕ್ಕೆ ಹೋಗ್ತಾನೆ. ಶನಿ ಪ್ರವೇಶ ಮೌತುಂದಿ ಅಂತ ಹೇಳ್ತಾನೆ. ಶನಿ ಎಲ್ಲಿಂದ ಅಂದರೆ ಅವನ ಮನೆಯಿಂದ ಅವನ ಮೀನಕ್ಕೆ ಹೋಗ್ತಾರೆ, ನೀರಿನ ಮನೆಗೆ ಹೋಗ್ತಾನೆ. ರಾಹುಕೇತುಗಳು ಉಲ್ಟಾ ಸುತ್ತಾರೆ. ಅವ್ರು ಯಾವತ್ತೂ ತಿರ್ಗಾಲ್ಬಕ್ಕ ತಿರುಗ್ತಾರೆ, ಇವರೆಲ್ಲ ಹೀಗೆ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಾರೆ. ಆ ರಾಹು ಪಾಪ ನೀರು ಗ್ರಹದಿಂದ ಏನು ಮಾಡ್ತಾರೆ, ಕುಂಭರಾಶಿಗೆ ಬರ್ತಾನೆ. ಕೇತು ಏನು ಮಾಡ್ತಾನೆ, ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಹೋಗ್ತಾನೆ. ಸೂರ್ಯನ ಜೊತೆ ಕೂತ್ಕೊಂಡ್ಬಿಡ್ತಾನೆ. ಸೂರ್ಯನ ಜೊತೆ ಅಂದರೆ ಸೂರ್ಯನ ಮನೇಲಿ ಕೂತ್ಕೊಂಡಾಗ ಏನಾಗುತ್ತೆ, ಕಣ್ಣು ಬಗ್ಗೆ ಭಾಳ ಜನ ಜಗತ್ತು ಫುಲ್ ನೋಡ್ಕೋಬೇಕು, ಹುಷಾರು ಜಾಗ್ರತೆ ಅಂತ. ರಾಹು ಕುಂಭದಲ್ಲಿ ಕೂತ್ಕೊಂಡ್ಬಿಟ್ಟ ಅಂತ, ಕುಟುಂಬಕ್ಕೆ ಅಂತ, ಇಡೀ ಭೂಮಂಡಲಕ್ಕೆ ಒಂದು ಮಿಸ್ಟ್ ಅಂತ ಕರಿತೀವಿ. ಯಾವುದಾದ್ರೆ ದೊಡ್ಡ ಗಾಳಿ ಬರ್ತಾ ಇರೋ ಕಪ್ಪು ಗಾಳಿ ಧಡಾರಂತ ಒಂದು ಧೂಳು ಬಂದ್ಬಿಡ್ತು ಒಂದಲ್ಲ, ಆ ಧೂಳು ಬಂದ ಹಾಗೆ ಅಂತ. ಶನಿಯ ಮನೆಯಲ್ಲಿ ಅಕಸ್ಮಾತ್ ರಾಹು ಪ್ರವೇಶವಾದಾಗ ಧೂಳಿದ್ದ ಹಾಗೆ. ಧೂಳಲ್ಲಿ ಕೆಲವರಿಗೆ ಜಾಸ್ತಿ ಕಪ್ಪಾಗ್ಬಿಡ್ತಾರೆ, ಸ್ಕಿನ್ ಬಗ್ಗೆ ನೋಡ್ಕೋಬೇಕು. ಅಥವಾ ಕಣ್ಣಿಗೇನೋ ಬಿದ್ದುಬಿಡ್ತು ನೋಡು, ಹುಷಾರು ಜಾಗ್ರತೆ ಅಂತ. ಅಥವಾ ಆ ಧೂಳಿನಲ್ಲಿ ನೀನು ಎಲ್ಲೋ ಹೋಗಿ ಧಡಾರಂತ ಬೀಳ್ಬೋದು ಅಂತ. ರಾಹು ರೋಗಕಾರಕ ಅಂತ ಕರಿತೀವಿ. ರಾಹು ಎಡವಿಸ್ತಕ್ಕಂಥನು, ಸ್ಕಿಡ್ಡು ಎಲ್ಲ ಹೇಳ್ತಾನೆ. ಸೊ ಇದಕ್ಕೆಲ್ಲ ರಾಹುಗೆ ಕಾರಣಗಳು. ಶನಿ ಏನು ಮಾಡ್ತಾನೆ, ತಾನು ಇಷ್ಟು ವರ್ಷ ಇದ್ದಿದ್ದ ಕಾಲದಲ್ಲಿ ಭಾಳಷ್ಟು ವಿಶೇಷವಾಗಿ ನೀರು ಮನೆಗೆ ಹೋಗ್ತಾನೆ. ಅಂದರೆ ತನ್ನ ಮನೆ ಬಿಟ್ಟು ಹೋಗ್ತಾನೆ, ಲಾಭಾಧಿಪತಿಗೆ ಹೋಗ್ತಾನೆ. ಕೆಲವ್ರಿಗೆ ಅದು ಲಾಭ, ಕೆಲವರಿಗೆ ಜನ್ಮ ಶನಿ ನರೋ ದುಃಖಂ ಅಂತ. ಮೀನ ರಾಶಿಯವರಿಗೆ ಜನ್ಮ ಶನಿಯಲ್ಲಿರ್ತಾರೆ. ಗುರುನೂ ಜನ್ಮಕ್ಕೆ ಹೋಗ್ತಾನೆ ಅಂತಾನೆ. ಅಂದರೆ ಅವನ ಅಕಸ್ಮಾತ್ ಬುಧನ ಮನೆಗೆ ಹೋಗಿ ಕೂತ್ಕೊತಾನೆ, ಹೊಟ್ಟೆ ಬಗ್ಗೆ ನೋಡ್ಕೊಳ್ಳಿ ಅಂತ ಭಾಳ ಚೆನ್ನಾಗಿ. ವೃಷಭ ರಾಶಿಯಿಂದ ಪರಿವರ್ತನೆ, ಅವ್ರಿಗೆ ಲಾಭ, ವೃಷಭ ರಾಶಿಗೆ ಲಾಭ ಇರುತ್ತೆ. ಕನ್ಯಾ ರಾಶಿಯಿಂದ ಅವನ ಅಕಸ್ಮಾತ್ ಕೇತು ಹೋದ ಪಕ್ಷದಲ್ಲಿ ಕೆಲವ್ರಿಗೇನು ಅಂದರೆ ಕೈಕಾಲುಗಳು ಹುಷಾರು, ಎಡ್ಜಸ್ ಹುಷಾರು, ಕನ್ನಡಿಗಳು ಅಕಸ್ಮಾತ್ ಗ್ಲಾಸ್ ಇದ್ದರೆ ಗೊತ್ತಿಲ್ಲದೆ ದಡ ಅಂತ ಗುದ್ದೋದು, ಶಾರ್ಪ್ ಐಟಮ್ಸ್ ಚುಚ್ಕೊಳ್ಳೋದು, ಗೊತ್ತಿಲ್ಲದೆ ಎಲ್ಲ ತಗಲ್ಸ್ಕೊಳ್ಳೋದು, ಒಂದಿಷ್ಟು ಗಾಯ ದೊಡ್ಡದಾಗೋದು, ಇದೆಲ್ಲ ನಾವು ಹೇಳ್ತಾ ಬರ್ತೀವಿ. ಸೊ ಅದರಿಂದ ಈ 4 ಗ್ರಹಗಳು ಇರತಕ್ಕಂಥದ್ದಲ್ಲದೆ ಭಾಳಷ್ಟು ವಿಶೇಷ ಏನು ಅಂದರೆ ಅಧಿಪತಿನೇ ಈ ಸರಿ ಕುಜ ಅಂತ ಕರಿತೀವಿ. ಅಂದರೆ 2024ಕ್ಕೆ ಎಲ್ಲ ವೀಕ್ಷಕರಿಗೆ ಏನು ಹೇಳೋದಂದರೆ 2024 ನಾವೆಲ್ಲ ಅವಲಂಬಿಸಿರ್ತಕ್ಕಂಥದ್ದು ಶನಿಯ ಮೇಲೆ. ಅಂದರೆ ಕುಜ ರಾಜ, ಶನಿ ಮಂತ್ರಿ. ಆದರೆ ಮಂತ್ರಿ ಕೆಲಸನ ಜಾಸ್ತಿ ಮಾಡಿದ್ದು. 2025 ಮಾತ್ರ ಕುಜಂದೇ ಗ್ಯಾರಂಟಿ. ಸೊ ಏನು ಅಂದರೆ ಕಲಹಂ ನಾಸ್ತಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪೆಂಡ್ಸ್ ಆನ್ 2025 ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದೆ. 2025 ಎಲ್ಲ ಭೂಮಿಕಾರಕ, ರೈತರ ಬಗ್ಗೆನೇ ವಿಶೇಷ. 2025 ರಾಜಕೀಯದ್ದೇ, ಕಲಹಗಳು ಜಾಸ್ತಿಗಳು. ಅಂದರೆ ಇವತ್ತೇನು ನೀನು ಬಟ್ಟೆ ಹರ್ಕೊಂಡು ಕೆಲವರೆಲ್ಲ ವಿಧಾನಸೌಧ ಗಲಾಟೆ ಮಾಡಿದ್ರು, ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡಿದ್ರು ಅಂತ ಸಣ್ಣ ಪುಟ್ಟದ್ದು ಇವಾಗ ನ್ಯೂಸ್ಗಳು ಬಂತು. ಆದರೆ ಈ ರಾಹುಕೇತುಯಿಂದನೇ ಈ ಸಲ ನ್ಯೂಸ್ನವ್ರಿಗೆ ನೀನು ನೋಡ್ಬೋದು, ಸಣ್ಣ ಟಿ ವಿಗಳು ಒಂದು 1000 ಟಿ ವಿಗಳಾಗ್ಬಿಡುತ್ತೆ ಇನ್ಮೇಲೆ. ಅಂದರೆ ಎಲ್ಲರಿಗೂ ಇನ್ನೊಂದು ಜ್ಞಾಪಿಸ್ಕೊಳ್ಳಿ, ಈ ಸಲ ರಾಹುಕೇತು ಚೇಂಜ್ ಆಗೋದಾಗಲಿ, ಗುರು ಚೇಂಜ್ ಆಗೋದಾಗಲಿ, ಶನಿ ಮೀನಕ್ಕೆ ಹೋಗೋದಾಗಲಿ. ಮೀನು ಯಾವತ್ತೂ ಶನಿ ಹೋದರೆ ನೀವೆಲ್ಲರೂ ಒಂದು ದೊಡ್ಡ ಗಮನ ನೀವು ಇಟ್ಕೋಬೇಕು. ಧನುರ್ರಾಶಿಗೆ ಏನು ಪ್ರಗತಿ, ಧನುರ್ರಾಶಿಗೆ ಯಾವತ್ತು ಶನಿ ಪ್ರವೇಶ ಮಾಡಿದ್ನೋ ಅವತ್ತೇ ಕರೋನಾ ಬಂದಿದ್ದು. ಸೊ ಬರಕ್ಕೆ ಮೊದಲು ಸ್ಟಾರ್ಟ್ ಮಾಡ್ದ ಅಂತ. ಈಗಿನ ಹೊರಡ್ತಾನೆ ಅಂದರೆ ಶುರು ಮಾಡಿದ್ರೆ 2025 ರೋಗದ ವರ್ಷ ಅಂತ ಇಟ್ ಸ್ಟಾರ್ಟ್ಸ್. ಅಂದರೆ 2025ಇಂದ 2028 ವರ್ಷದೊಳಗೆ ರೋಗಗಳು ಹೆಂಗೆ ಬರುತ್ತೆ ಅಂದರೆ ಸಣ್ಣ ಪುಟ್ಟ ರೋಗಗಳಲ್ಲ, ನೀವು ಜಾಗೃತಿಯಾಗಿರಬೇಕು. ಸುಮ್ಮನೆ ರೋಡಲ್ಲಿ ಕೊಟ್ಟಾನೆ ಅವನೋ ತಿಂದುಬಿಟ್ಟು ನೆನ್ನೆ ಪಲ್ಯ ಇವತ್ತು ದೋಸೆಲಿ ಹಾಕ್ಕೊಟ್ಟ, ಮೊನ್ನೆ ಉಪ್ಪಿಟ್ಟು ಚಿತ್ರಾನ್ನ ಫಸ್ಟ್ ಕ್ಲಾಸ್ ಹಾಕಿ ವೆರೈಟಿ ದೋಸೆ 100 ವೆರೈಟಿ ದೋಸೆ ಅಂದ್ಬಿಟ್ಟು ಅದರೊಳಗೆ ನೆನ್ನೆ ಚಿತ್ರಾನ್ನ ತಿಂದುಬಿಟ್ರೆ ನಾಳೆ ಅನುಭವಿಸೋದು ನೀವುಗಳೇ. ಅದರಿಂದ ಹುಷಾರು, ಜಾಗ್ರತೆ. ಹೋದ ಸಲ ಕರೋನಾ ಸ್ವಲ್ಪ ಟೈಮ್ ಕೊಡ್ತಂತೆ, ಏನೋ ಅಲ್ಲೋಗಿ ಬದುಕು ಅಂತ. ಈ ಸಲ ಅವರ್ಸ್ ಟುಗೆದರ್ಸ್ ಅಂದರೆ ಉಸಿರಾಟದ ತೊಂದರೆಗಳು, ಲಂಗ್ಸ್ ತೊಂದರೆಗಳು ಜಾಸ್ತಿ, ಕಿಡ್ನಿ ಪ್ರಾಬ್ಲಮ್ಸು, ಮಲಮೂತ್ರ ವಿಸರ್ಜನೆ, ಅನ್ಡೈಜೆಷನ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಆದಾಗ ಯಾವ ಮನುಷ್ಯನಿಗೆ ಡೈಜೆಷನ್ ಆದರೆ ಹಿ ವಿಲ್ ಬಿ ಆಲ್ ರೈಟ್. ಯಾವ ಮನುಷ್ಯನ ತಿರ್ಗೋ ರೋಗ ಬರಬಾರ್ದು ಅಂದರೆ ಅವ್ನು ಡೈಜೆಷನ್ ಚೆನ್ನಾಗಿರಬೇಕು ಅಂತ. ಅನ್ಡೈಜೆಷನ್ ಆಯಿತು ಅಂದರೆ ರೋಗ ಗ್ಯಾರಂಟಿ ಅಂತ ಜನರಲ್ ವಾಡಿಕೆ, ನಮ್ಮ ತಾತ ಅಜ್ಜಿಂದರು ಎಲ್ಲರೂ ದೊಡ್ಡವ್ರು ಹೇಳೋದು. ಆದರೆ ಈ ಸಲ ಮಾತ್ರ ಎಲ್ರಿಗೂ ಅನ್ಡೈಜೆಷನ್ ಅಂದರೆ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್, ಬಿಕಾಸ್ ಆಫ್ ಗುರು ದೊಡ್ಡ ಗ್ರಹ ಹೊಟ್ಟೆ ಮೇಲೆ ಕೂತ್ಕೊತಾನೆ. ಎಲ್ಲಿ ಹೋಗ್ತಾನೆ, ಮಿಥುನಕ್ಕೆ ಹೋಗ್ತಾನೆ. ಆಮೇಲೆ ಈ ಸಲ ತಮಾಷೆ ಏನು ಗೊತ್ತಾ, ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರ ಬಟ ಬಯಲಾಗ್ತಾರೆ ಅಂತ. ಅಂದರೆ ಹೆಂಗೆ ಅಂದರೆ
ಅಯ್ಯೋ ಹಳೆ ಲವರ್ ಇದ್ದು ಹೊರಗಡೆ ಬಂದು ನಿಮಗೆಲ್ಲ ಹೊರಗೆ ಟಿ ವಿನವರ್ಗಳಲ್ಲೇ ನ್ಯೂಸ್ ಸಕ್ಕಾಪಟ್ಟೆ ನ್ಯೂಸ್ ಸಿಗುತ್ತೆ. ಆಮೇಲೆ ಫಿಲ್ಮ್ ಸ್ಟಾರ್ಸ್ದು ದೊಡ್ಡ ದೊಡ್ಡ ಡೈವರ್ಸ್ಗಳು, ಹೆಸರಾಂತ ವ್ಯಕ್ತಿಗಳು ಡೈವರ್ಸ್ಗಳಾಗ್ತಾರೆ. ವಯಸ್ಸಾದ ಮೇಲೆ ಏನು ಇಷ್ಟು ವರ್ಷ ಗಂಡನ ಚೆನ್ನಾಗಿದ್ರಲ್ಲ ಈಗ ಡೈವರ್ಸ್ಗಳಾಗ್ತಾ ಇದ್ದಾರೆ ಅಂತ ಫಿಲ್ಮ್ ಸ್ಟಾರ್ಸಲ್ಲೂ ಅಷ್ಟೇ, ಆರ್ಡಿನರಿ ಅಷ್ಟೇ. ಆಮೇಲೆ ನಾನೇನು ಫಿಲ್ಮ್ ಸ್ಟಾರ್ಸ್ ಅಂತೀನಿ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಟ್ ಈಸ್ ಫಾರ್ ದಿ ಹೋಲ್ ವರ್ಲ್ಡ್. ದೊಡ್ಡ ಹಾಲಿವುಡ್ ಆಗಲಿ, ಬಾಲಿವುಡ್ ಆಗಲಿ, ತೆಲುಗು ಆಗಲಿ, ಎಲ್ಲ ಆಗಲಿ ದೊಡ್ಡ ವ್ಯಕ್ತಿತ್ವ. ಆಮೇಲೆ ಈ ಸಲ ಮಹಾಮೃತ್ಯುಂಜಯ ಪರಿವರ್ತನಂ ಅಂದರೆ ಮಹಾಮೃತ್ಯುಂಜಯ ಆಗಲ್ವಂತೆ, ಮಹಾಮೃತ್ಯು ಕಾಡ್ತಾನಂತೆ. ಹೆಂಗೆ ಕಾಡ್ತಾನೆ ಅಂದರೆ ದೊಡ್ಡ ಸ್ಟಾರ್ಸಲ್ಲಿ ಒಂದು 3 ಜನ ಸತ್ತು ಹೋಗ್ತಾರೆ, ಅಂದರೆ ಹೆಸರಾಂತ ವ್ಯಕ್ತಿಗಳು ಸಾಯ್ತಾರೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್ ಅಥವಾ ಸಡನ್ ಡೆತ್ ಆಫ್ ಆಕ್ಸಿಡೆಂಟ್ಸ್ ಅಥವಾ ಹೆಲ್ತ್ ರೀಸನ್ಸಲ್ಲಿ ಸಾಯ್ತಕ್ಕಂಥ ದೊಡ್ಡ ವ್ಯಕ್ತಿ. ಹೆಸರಾಂತ 2 ಹೆಂಗಸರು ಮಹಿಳೆಯರು ಹೆಸರು, ಅವರು ಎನಿ ಡಿಪಾರ್ಟ್ಮೆಂಟ್, ಅವರು ಒಂದು ರಾಜಕೀಯದಲ್ಲಿ ಇರ್ಬೋದು, ಫಿಲ್ಮ್ ಲ್ಯಾಂಡಲ್ಲಿ ಇರ್ಬೋದು, ಅಥವಾ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಪದ್ಮಶ್ರೀ ಆ ಥರದ್ದು ಇಟ್ಟುಕೊಳ್ತಕ್ಕ ಅಂಥ ಹೆಂಗಸರು ಮೃತ್ಯು. ಶುಕ್ರನ ಮನೆಯಲ್ಲಿ ಶನಿ ಪ್ರವೇಶವಾದಾಗ ಹೆಸರಾಂತ ಹೆಂಗಸರು ಪರಿವರ್ತನೆ. ಅದೇ ರೀತಿಯಾಗಿ ಈ ಸಲ ಅಂತ ಒಂದು ಅದೃಷ್ಟ ಏನಿದೆ ಅಂದರೆ, ಚಿಕ್ಕವರು ಇಷ್ಟು ವರ್ಷ ಭಾಳ ಕಷ್ಟಪಟ್ಟಿದ್ದೀನಿ, ನಾನೊಂದು ಪುಟಾಣಿದೊಂದು ಹೋಟ್ಲ್ ಹಾಕ್ಕೊಂಡಿದ್ದೀನಿ, ನಾನು ಪುಟಾಣಿದೊಂದು ಬಜ್ಜಿ ಬೋಂಡ ಮಾಡ್ತೀನಿ ಅಂಥವರೆಲ್ಲ ಚೆನ್ನಾಗಿರ್ತಾರೆ. ಚಿಕ್ಕದಾಗಿ ಮಾಡ್ತಕ್ಕಂಥ ಯಾರೇ ಮಾಡಲಿ ಟಾಪ್ ಆಗ್ತಾರೆ. ಯಾರ್ಯಾರು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ದೀರಾ ಅವ್ರಿಗೆ ಎಲ್ಲರಿಗೂ 80 ಸಲಿ. ಅಂದರೆ ಆ ಫಿಲ್ಮ್ ಪ್ರೊಡಕ್ಷನ್ ಆಗಲಿ ಅಥವಾ ಆರ್ಡಿನರಿ ಪ್ರೊಡಕ್ಷನ್ ಆಗಲಿ ಅವರು ಅಕಸ್ಮಾತ್ ಮಾಡಿದ್ರೆ, ಅಥವಾ ಯಾವ್ದಾರು ಒಂದು ದೊಡ್ಡದಾಗಿ ನಾನು ಒಂದು ದೊಡ್ಡ ಮಾಲ್ ಓಪನ್ ಮಾಡ್ತಾಯಿದ್ದೀನಿ, ದೊಡ್ಡದಾಗಿ ಮಾಡೋವಂಥವ್ರಿಗೆಲ್ಲ ಡೇಂಜರ್, ಹುಷಾರು, ಜಾಗ್ರತೆ. ಚಿಕ್ಕದಾಗಿ ಏನು ಮಾಡಿರ್ತಾನೆ, ಒಂದು ಪುರಾಣಿ ಪೆಟ್ಟಿ ಅಂಗಡಿ, ಏನು ಹೌಸ್ಫುಲ್ ಅಪ್ಪ ಅವನ ಹತ್ರ ಅನ್ನೋ ರೀತಿ ಇರುತ್ತೆ. ಅದಕ್ಕೆ ಚಿಕ್ಕ ಪಿಕ್ಚರ್ ತೆಗೆದವನಿಗೂ ಚೆನ್ನಾಗಿರ್ಬೋದು. ಒಂದು ಯಾವ್ದಾರು ಯೂಟ್ಯೂಬಲ್ಲಿ ಅವ್ನು ಏನೋ ಒಂದು ಪಿಕ್ಚರ್ ಮಾಡಿ, ನಾನು ಫಸ್ಟ್ ಕ್ಲಾಸ್ ಒಂದು ಚಿಕ್ಕ ಮಾನಿಟ್ರ್ ಪಿಕ್ಚರ್ ಮಾಡಿದ್ದೀನಿ ಅಂದರೆ ಅದಕ್ಕೊಂದು ಅವಾರ್ಡ್ ಸಿಗೋಂಥ ಅಂಥದ್ದೆಲ್ಲ ಆಗ್ತಕ್ಕಂಥದ್ದು ಸಾಧಾರಣವಾಗಿ ಈ ಸಲ ಚಿಕ್ಕದಾಗಿರ್ತಕ್ಕಂಥವನಿಗೆ ಶನಿ ಲಾಭ ಕೊಡ್ತಾನೆ. ತುಂಬ ದೊಡ್ಡದಾಗಿರ್ತಕ್ಕಂಥ ಗುರು ಸ್ಥಾನಪಲ್ಟನ ಮಾಡಿದಾಗ ವ್ಯವಸ್ಥೆ ಮಾಡ್ತಾನೆ. ಸೊ ಅದರಿಂದ ಇದೆಲ್ಲನೂ ಓವರಾಲ್ ಆ್ಯಾವ್ರೇಜಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು. ಆಮೇಲೆ ಎಲ್ಲರೂ ಜ್ಞಾಪಕ ಇಟ್ಕೋಬೇಕಾದಂದರೆ ದೈವಾನುಗ್ರಹ ಭಾಳ ಮುಖ್ಯ. ಪ್ರತಿಯೊಬ್ಬರು ಈ ರಾಶಿ ಆ ರಾಶಿ ಅಂತಿಲ್ಲ, ಪ್ರಗತಿ ಎಲ್ಲ ರಾಶಿಯವರು ದಯವಿಟ್ಟು ಈ ಸಲ 2025 ಬೇಗ ಹೇಳದೇ ಇದ್ದರೆ ನೀವು ಭಾಳ ಕಷ್ಟ. ಪ್ರತಿಯೊಬ್ಬರು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಎಲ್ಲರೂ ಬೇಗ ಮಲ್ಕೊಳ್ಳಿ, ಊರು ಸುತ್ತಕ್ಕೆ ಹೋಗಬೇಡಿ, ತಣ್ಣಗಿರತಕ್ಕಂಥ ರೋಗಗಳು ಜಾಸ್ತಿ. ಆದ್ದರಿಂದ ನೀವೇನು ಮಾಡಬೇಕು, ಬೇಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಬೇಗ ಹೇಳಬೇಕು, ಬೇಗ ಮಲ್ಕೊಳ್ಳಿ. ಊಟ ಮಾಡಿದ ತಕ್ಷಣ 7-7:30 ಊಟ ತಿಂದ್ಬಿಡ್ಬೇಕು. ತಿಂಡಿ ತಿಂತಿರೋ, ಊಟ ಮಾಡ್ತಿರೋ ಮುಗಿಸ್ಬಿಡಿ. ನೀವು ರಾತ್ರಿ ತಿಂದೆ ಅನ್ಡೈಜೆಷನ್ ಗ್ಯಾರಂಟಿ. ಸೊ ಫ್ಯೂಚರ್ಗೆ ಬರ್ತಕ್ಕಂಥ ನಿಮಗೆ ನಾನು ಈಗ ಒಳ್ಳೆಯದನ್ನು ಹೇಳಕ್ಕೆ ಹೋಗಲ್ಲ. ಯಾಕೆ ಹೇಳಲ್ಲ ಅಂದರೆ, ಒಳ್ಳೇದು ಭಗವಂತ ಮಾಡೇ ಮಾಡ್ತಾನೆ, ದೇವರಲ್ಲ. ಆದರೆ ನಿಮಗೆ ಕೆಟ್ಟದಾಗ್ತಕ್ಕಂಥದ್ದನ್ನು ಸೂಚನೆ ನಾನು ಕೊಟ್ಟಾಗ ನೀವು ಜಾಗ್ರತೆ ಪಟ್ಟರೆ ಸುಖ ಜೀವನ ಇರುತ್ತೆ. ಆ ಸುಖ ಜೀವನ ಇರಲಿ ಅಂತಲೇ ನಾವು ಈ ಕಾರ್ಯಕ್ರಮ ಮಾಡೋದೇನು ಅಂದರೆ, ಸುಮ್ಮನೆ ಎಲ್ಲರೂ ಚೆನ್ನಾಗಿರಲಿ ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ನೀವು ಚೆನ್ನಾಗಿರೋದಕ್ಕೋಸ್ಕರ ಇದನ್ನೆಲ್ಲ ಹೇಳೋದು. ಕೆಟ್ಟದ್ದು ಹೇಳೋದಂದರೆ ಬರೀ ಈ ಕೆಟ್ಟದ್ದು ಹೇಳ್ತಾರೆ ಅಂತಲ್ಲ. ನೀನು ನಾಳೆ ಎಡುತ್ತೀಯ ಹುಷಾರು ಅನ್ನೋದು ಈಗ ಹೇಳ್ಕೊಟ್ರೇ ನಾಳೆ ಎಡುವುದೇ ಇದ್ದಾಗ ನೀನು ಕಾಪಾಡ್ಕೋಬೋದು. ಇದು ಧರ್ಮೋ ರಕ್ಷತಿ. ಆ ಧರ್ಮ ಮಾರ್ಗದಲ್ಲಿ ಸೋಷಿಯಲ್ ಫೀಲ್ಡಲ್ಲಿ ಯಾರಿದ್ದೀರಾ, IT ಫೀಲ್ಡಲ್ಲಿ ಯಾರಿದ್ದೀರಾ, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯಾರಿರ್ತೀರಾ, ನೀವೆಲ್ಲರೂ ಸ್ಥಾನ ಪಲ್ಟನಗಳಾಗತ್ತೆ. ಚಿಕ್ಕದಾಗಿರ್ತಕ್ಕಂಥದ್ರಲ್ಲಿ ಬೇರೆಯವರ ಅಪಾದಾಪ ಕೀರ್ತಿಗಳು ಬರುತ್ತೆ. ಎಲ್ಲ ಫೀಲ್ಡಲ್ಲೂ ಲಾಯರ್ಗಳಿಗೆ ಸಿಕ್ಕಾಪಟ್ಟೆ ಕೆಲಸಗಳು ಬರತಕ್ಕಂಥ ಅವಕಾಶಗಳು ಉಂಟು. ಆ ವಿಶೇಷವಾಗಿರ್ತಕ್ಕಂಥ ಡಾಕ್ಟರ್ಸ್ಗೆ ಒಂದು ಹೊಸ ಕಾನೂನು ರೂಲ್ಸು ಬರತಕ್ಕಂಥ ಅವಕಾಶ ಉಂಟು. ಆಮೇಲೆ ಗಂಡ ಅಕಸ್ಮಾತ್ ಬೈದರೆ ಹೆಂಡತಿ ಆಯ್ತು ಬಿಡ್ರಿ, ಅಯ್ಯೋ ನೀವೇ ರಾಜ ಅಂತ ಹೊಗಳ್ಬಿಡಿ. ಅಥವಾ ಹೆಂಡತಿ ಬೈದು ಅಂದರೆ ಹೆಂಡತಿನ ಬಿಡಮ್ಮ, ಅಯ್ಯೋ ನೀನೇ ಚೆನ್ನಾಗಿದೆ ಮೇಡಮ್, ಇಷ್ಟರಲ್ಲಿ ಹೋಗುತ್ತೆ. ನೀವೇನಾದರೂ ತಿರುಗಿ ಬಿದ್ದರೆ ಡೈವರ್ಸ್ ಸ್ವರ್ಗು ಹುಟ್ಟೋಗಂದರೆ ಸಿಕ್ಕದು ದೊಡ್ಡದು ಮಾಡೋದು ಗ್ಯಾರಂಟಿ. ಯಾವತ್ತೂ ತಿಳ್ಕೊಳ್ಳಿ, ಮಾರ್ಚ್ 29 ಅಷ್ಟೊತ್ತಿಗೆ, ಏಪ್ರಿಲ್ ಅಷ್ಟೊತ್ತಿಗೆ, ಮೇ ಅಷ್ಟೊತ್ತಿಗೆ 4 ಗ್ರಹಗಳಾಗಲೇ ಪ್ರಗತಿ ಹೇಳಿದೆ, 4 ಗ್ರಹಗಳು ಚೇಂಜ್ ಆಗುತ್ತೆ. ಒಬ್ಬನಿಗೇನು ತಡ್ಕೊಳ್ಳೋದು ಕಷ್ಟ. ದೊಡ್ಡ ಗ್ರಹಗಳು, ಗುರು ಬಹಳ ದೊಡ್ಡ ಗ್ರಹ, ಶನಿ ಬಹಳ ದೊಡ್ಡ ಗ್ರಹ, ರಾಹುಕೇತುಗಳು ಬಿಂದುಗಳು, 2 ಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥ ಬಿಂದುಗಳು ನಮ್ಮಲ್ಲಿ ಆಟ ಆಡಿಸ್ತಕ್ಕಂಥವನು. ಆದ್ದರಿಂದ ಪ್ರತಿಯೊಬ್ಬರು ಆಲ್ ಡಿಪಾರ್ಟ್ಮೆಂಟ್ಸ್, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲರಿಗೂ ಫ್ರೀ ಹ್ಯಾಂಡ್ ಈ ಸಲ. ಆದರೆ ಫ್ರೀ ಹ್ಯಾಂಡ್ ಅಂದ್ಬಿಟ್ಟು ಇರೋಬರೋರಿಗೆಲ್ಲರಿಗೂ ನೀವು ಕಾನೂನು ಅದಕ್ಕೆ ಹೇಳೋದು, ಪೊಲೀಸ್ನವ್ರ ಹತ್ರ ತುಂಬ ಫ್ರೆಂಡ್ಶಿಪ್ಪು ಆಗಬಾರ್ದು, ತುಂಬ ವೈರತ್ವ ಕಟ್ಕೋಬಾರ್ದು ಅಂತ. ಸೊ ಅವ್ರಿಗೆ ಈ ಸಲ ಪವರ್ ಜಾಸ್ತಿ, ಕುಜಾನೇ ಜಾಸ್ತಿ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ರಾಜಕೀಯದಲ್ಲಿಗೂ ಸಾರ್ವಜನಿಕರಿಗೂ ದೊಡ್ಡ ಘರ್ಷಣೆ ಗಲಾಟೆಗಳು ಹೆಚ್ಚಾಗತ್ತೆ. ಸೊ ನೀವುಗಳು ಕಾನೂನುಬದ್ಧವಾಗಿರ್ತಕ್ಕಂಥ ಅವಕಾಶಗಳನ್ನ ನಾವು ಚೆನ್ನಾಗಿದೆಯಪ್ಪ ಭಾಳ ಸಂತೋಷ ಅಂದ್ಬಿಟ್ಟು ಸವರಿಸ್ಕೊಂಡು ಹೋಗ್ತಕ್ಕಂಥದ್ದು ಅವಕಾಶ ಮಾಡಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ಇನ್ಮೇಲೆ ಸೌಮ್ಯವಾಗಿರಿ, ಆದಷ್ಟು ಶಾಂತಿಯಾಗಿರಿ, ಕೋಪಗಳು ಹೆಚ್ಚು ಮಾಡ್ಕೋಬೇಡಿ. ಎನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷನರಿಂದ ಕಾನ್ಸ್ಟೇಬಲ್ವರೆಗೂ ದಯವಿಟ್ಟು ಜಾಗೃತಿ ಆಗಿರಿ. ಆಮೇಲೆ ರಾಹುಕೇತುಗಳಿಂದ ನೀವುಗಳು ಯಾರ್ಯಾರು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಯಾರ್ಯಾರು ಅಕಸ್ಮಾತ್ ಬ್ಯಾಕ್ ಸ್ಕ್ರೀನಲ್ಲಿದ್ದೀರಾ, ಟಿ ವಿಗಳಲ್ಲಿದ್ದೀರಾ, ಫಿಲಿಮ್ಗಳಲ್ಲಿದ್ದೀರಾ, ಬ್ಯಾಕ್ಗ್ರೌಂಡಲ್ಲಿ ಯಾರ್ಯಾರು ಇರ್ತೀರಾ, ಎಲ್ಲರೂ ಒಂದು ಹೊಸ ಅವಕಾಶಗಳು ಟ್ರಾನ್ಸ್ಫರ್ ಆಗ್ತಕ್ಕಂಥ ಅವಕಾಶಗಳು. ಕೆಲಸಗಳು ಬಿಡಬೇಡಿ ಸಡನ್ನಾಗಿ. ಈ ಸರಿ ಕೆಲಸ ಬಿಡಿಸ್ತಾನೆ, ಆದರೂ ಸಹ ಉಣ್ಣಿಂದಿ ಪಯ ಮುಂಡಾದೇವಡಂತ 2 ಬಿಳಿ 1 ಕೆಂಪು ಹಾಕೊಂಡ್ಬಿಡಿ. ಆಮೇಲೆ ಇದೂ ಇಲ್ಲ ನಾ ಗರ್ಕ ನಾ ಘಾಟ್ಕ ಆಗ್ಬಿಡ್ಬೇಡಿ.
ಒಂದು ಖಚಿತವಾದ ಕೆಲಸವನ್ನು ಹೊರಭಾಗ ತಗೊಂಡು ಆಮೇಲೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಅಯ್ಯೋ ಇಲ್ಲಿಂದ ಅಲ್ಲಿ ಹೋಗಿದ್ದಕ್ಕೆ ಇಷ್ಟಾದರೂ ವಾಸಿಯಾಗಿತ್ತು ಅಲ್ಲಿ ಹೊಟ್ಟೋದ್ನಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಭಾಳ ಜನಕ್ಕೆ ಈ ಅವಕಾಶಗಳು 2025 ಗ್ಯಾರಂಟಿ ಮಾಡಿಸುತ್ತೆ. ಆಮೇಲೆ ಯಾರು ಆರ್ಟಿಸ್ಟ್ಗಳಿರ್ತಾರೆ, ಆರ್ಟಿಸ್ಟ್ಗಳಂದರೆ ಪೇಂಟಿಂಗ್ ಆರ್ಟಿಸ್ಟ್ ಇರ್ಬೋದು, ಕಲಾಕೆತ್ತನೆಗಳು ಮಾಡ್ತಕ್ಕಂಥ ಅವಕಾಶಗಳಿರ್ಬೋದು, ಅಥವಾ ಹೊರಗಡೆ ಇರ್ತಕ್ಕಂಥ ಯಾವುದೇ ದೊಡ್ಡ ಆರ್ಟಿಸ್ಟ್ ಅಂದರೆ ಫಿಲ್ಮ್ ಆರ್ಟಿಸ್ಟ್ ಇರ್ಬೋದು, ಟಿ ವಿ ಆರ್ಟಿಸ್ಟ್ ಇರ್ಬೋದು. ನೀವುಗಳೆಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರೂ ಈ ಸಲ ಸಿಂಗರ್ಸ್ಗೆ ಒಳ್ಳೆ ಟೈಮ್ ಇಲ್ಲ. ಗಂಟ್ಲುಗಳೆಲ್ಲ ತೊಂದರೆಗಳು ಬರುತ್ತೆ. ಆದಷ್ಟು ಗಂಟ್ಲುಗಳು ನೋಡ್ಕೊಳ್ಳಿ. ಯಾರು ಹಾಡು ಹೇಳ್ತೀರಾ, ಯಾರು ಸಂಗೀತ ಮಾಡ್ತೀರಾ, ಯಾರು ದೊಡ್ಡ ಪಾಪ್ ಸಾಂಗ್ ಆಡ್ತೀರಾ, ಯಾವನೇ ಹಾಕ್ಕೊಳ್ಳಿ, ಆ ಹಾಡು ಗಂಟಲ್ಲ ಅಂದರೆ ರಾಹು ಕೇತುಗಳು ಗಂಟ್ಲ ಕೂತ್ಕೊತಾನೆ. ಈ ಸಲ ಅವ್ನು ಕೂತ್ಕೊಳ್ಳೋದೇ ಕುಂಭದಲ್ಲಿ, ಗಂಟ್ಲು ಕುಂಭ. ರವಿ ಯಶೋ ಕೀರ್ತಿ ಪದವಿಯನ್ನು ಕೊಡೋನು, ಕೇತು ಅಲ್ಲಿ ಬಂದು ಕೂತ್ಕೊತಾನೆ. ಸೊ ಹಾಡೋನು ಬ್ಯಾಕ್ಗ್ರೌಂಡ್ ಅಂತ ಕೇತು. ಸೊ ಇಂಥದಕ್ಕೆಲ್ಲ ಪರಿವರ್ತನೆ ನೀವು ಮಾಡ್ಕೋಬೇಕಾದ್ರೆ ದಯವಿಟ್ಟು ಸಿಂಗರ್ಸ್ ಯಾರು ಇರ್ತೀರಾ, ನೀವು ಗಂಟ್ಲುಗಳು ಹುಷಾರು, ಹಾಡ್ತಕ್ಕಂಥದ್ದು ಎಲ್ಲಿ ಏನು ಎತ್ತ ಅಂತ ನೋಡಿಕೊಂಡು ಹಾಡ್ತಕ್ಕಂಥದ್ದು ಎಲ್ಲ ಮಾಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.